ಮಧ್ಯಪ್ರಾಚ್ಯದ ಸಂಘರ್ಷ ಇಡೀ ಜಗತ್ತಿಗೆ ಸಂಕಟವನ್ನ ತಂದೊಡ್ಡಿದೆ. ಭಾರತದಲ್ಲೂ ಅದರ ಪರಿಣಾಮ ಕಾಣಿಸ್ತಾ ಇದೆ. ಇದೆಲ್ಲದರ ಮಧ್ಯೆ ಮಧ್ಯಪ್ರಾಚ್ಯ ಸಂಘರ್ಷಕ್ಕೆ ಭಾರತವೇ ಮಧ್ಯಸ್ಥಿಕೆ ವಹಿಸಬೇಕು ಅಂತ ಹೇಳಿ ಭಾರತದಲ್ಲಿರುವಂತಹ ರಷ್ಯಾ ವಿದೇಶಾಂಗ ಸಚಿವ ಸರ್ಗೆ ಲಾವ್ರೋವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಗಾಗಿ ಭಾರತಕ್ಕೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಸರ್ಗೆ ಲಾವ್ರೋವ್ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಅಮೆರಿಕ ಇರಾನ್ ನಡುವೆ ಪಾಕಿಸ್ತಾನದಿಂದ ತುರ್ತು ಮಧ್ಯಸ್ಥಿಕೆ ನಡೀತಾ ಇದೆ. ತುರ್ತು ಮಾತುಕತೆಗೆ ಪಾಕಿಸ್ತಾನವೇನೋ ಪ್ರಯತ್ನ ಪಡ್ತಾ ಇದೆ. ಆದ್ರೆ ದೀರ್ಘಕಾಲೀನ ಪರಿಹಾರಕ್ಕೆ ಭಾರತದ ಮಧ್ಯಸ್ಥಿಕೆಯೇ ಸೂಕ್ತ. ಇರಾನ್ ಅರಬ್ ದೇಶಗಳ ಸಮಸ್ಯೆ ಪರಿಹಾರಕ್ಕೆ ಭಾರತ ಸೂಕ್ತ ಒಂದು ರಾಷ್ಟ್ರ ಮಧ್ಯಸ್ಥಿಕೆ ವಹಿಸೋಕೆ ಅಂತ ಹೇಳಿ ಸರ್ಗೆ ಲಾವ್ರೋವ್ ಹೇಳಿದ್ದಾರೆ. ಅಂಥ ರಾಜತಾಂತ್ರಿಕ ಅನುಭವ, ಜಾಗತಿಕ ಘನತೆ ಭಾರತಕ್ಕಿದೆ ಅಂತ ಹೇಳಿ ಸರ್ಗೆ ಲಾವ್ರೋವ್ ರಷ್ಯಾದ ವಿದೇಶಾಂಗ ಸಚಿವ, ಭಾರತದ ಆಪ್ತ ಮಿತ್ರ, ನಂಬಿಕಸ್ಥ ಮಿತ್ರ ರಷ್ಯಾದ ವಿದೇಶಾಂಗ ಸಚಿವ ಸರ್ಗೆ ಲಾವ್ರೋವ್ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಪಾಕಿಸ್ತಾನ ಮಧ್ಯಸ್ಥಿಕೆ ಮಾಡ್ತಾ ಇದೆ, ತುರ್ತು ಮಧ್ಯಸ್ಥಿಕೆ ಪ್ರಯತ್ನ ಪಡ್ತಾ ಇದೆ. ಬಟ್ ಏನಾಯ್ತು? ಒಂದು ತಿಂಗಳು ಕಳೆದ್ರೂ ಕೂಡ ಇನ್ನೂ ಎರಡೂ ರಾಷ್ಟ್ರಗಳು ಇರಾನ್ ಹಾಗೆ ಅಮೆರಿಕ ಒಪ್ಪಂದಕ್ಕೆ ಬಂದಿಲ್ಲ. ಜಗತ್ತಿಗೆ ಎದುರಾಗಿರುವಂತಹ ಸಂಕಟ ತಪ್ತಾ ಇಲ್ಲ. ಹಾಗಾಗಿ ಸರ್ಗೆ ಲಾವ್ರೋವ್ ಏನು ಅಭಿಪ್ರಾಯ ಪಟ್ಟಿದ್ದಾರೆ ಅಂತಂದ್ರೆ, ಒಂದು ವೇಳೆ ದೀರ್ಘಕಾಲೀನವಾದಂತಹ ಒಂದು ಪರಿಹಾರ ಈ ಸಮಸ್ಯೆಗೆ ಬೇಕು ಅಂದ್ರೆ ಇರಾನ್ ಹಾಗೆ ಅಕ್ಕಪಕ್ಕ ಇರುವಂತಹ ಅರಬ್ ರಾಷ್ಟ್ರಗಳ ಮಧ್ಯೆ ಇರುವಂತಹ ಈ ಕಳವಳದ ಸನ್ನಿವೇಶ ಏನಿದೆ, ಬಿಗುವಿನ ಸನ್ನಿವೇಶ, ಅದು ಸರಿ ಹೋಗ್ಬೇಕು ಅಂದ್ರೆ ಭಾರತ ಮಧ್ಯಪ್ರವೇಶ ಮಾಡಬೇಕು, ಭಾರತ ಮಧ್ಯಸ್ಥಿಕೆಯನ್ನ ವಹಿಸಬೇಕು. ಯಾಕಂದ್ರೆ ಅಂಥ ರಾಜತಾಂತ್ರಿಕ ಅನುಭವ ಇರೋದು ಭಾರತಕ್ಕೆ ಅಂತ ಹೇಳಿ ಅಭಿಪ್ರಾಯ ಪಟ್ಟಿದ್ದಾರೆ ರಷ್ಯಾದ ವಿದೇಶಾಂಗ ಸಚಿವ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಜಾಗತಿಕವಾಗಿ ಇಡೀ ವಿಶ್ವದ ರಾಷ್ಟ್ರಗಳು ಸಂಕಟದಲ್ಲಿದ್ದಾವೆ ಹಾರ್ಮುಜ್ ಜಲಸಂಧಿಯಲ್ಲಿರುವಂತಹ ಪರಿಸ್ಥಿತಿಯ ಕಾರಣಕ್ಕಾಗಿ. ಭಾರತವೂ ಕೂಡ ಅದಕ್ಕಿಂತ ಹೊರತಾಗಿಲ್ಲ. ಆದ್ರೆ ಇದರ ಮಧ್ಯೆ ರಷ್ಯಾದ ವಿದೇಶಾಂಗ ಸಚಿವರು ಕೊಟ್ಟಿರುವಂತಹ ಹೇಳಿಕೆ ಮಧ್ಯಸ್ಥಿಕೆಗೆ ಸಂಬಂಧಪಟ್ಟ ಹಾಗೆ ಜಾಗತಿಕವಾಗಿ ಈ ಹೇಳಿಕೆಯನ್ನ, ರಾಜತಾಂತ್ರಿಕವಾಗಿ ಈ ಹೇಳಿಕೆಯನ್ನ ಯಾವ ರೀತಿ ನೋಡಬೇಕು ಅಂತ ಹೇಳಿ. ವಿದ್ಯಾ, ಈಗ ಜಾಗತಿಕ ಮಟ್ಟದಲ್ಲಿ ಭಾರತವು ಕೂಡ ತನ್ನದೇ ಆದಂತಹ ಒಂದು ಸೂಪರ್ ಪವರ್ ರಾಷ್ಟ್ರವಾಗಿ ಹೊರಹೊಮ್ತಾ ಇದೆ ಮತ್ತು ಜಾಗತಿಕವಾಗೂ ತನ್ನದೇ ಆದಂತಹ ಪ್ರಭಾವವನ್ನು ಹೊಂದಿದೆ ಮತ್ತು ಶಕ್ತಿಶಾಲಿ ರಾಷ್ಟ್ರವಾಗೂ ಕೂಡ ಇದೆ. ಮತ್ತು ಈಗ ಮುಖ್ಯವಾಗಿ ಯುದ್ಧವನ್ನು ನಡೆಸ್ತಾ ಇರತಕ್ಕಂಥ ಅಮೆರಿಕ ಮತ್ತು ಇರಾನ್ ಎರಡೂ ದೇಶಗಳೊಂದಿಗೂ ಕೂಡ ಉತ್ತಮವಾದಂತಹ ಬಾಂಧವ್ಯವನ್ನು ಹೊಂದಿದೆ. ಜೊತೆಗೆ ಭಾರತದ ಮಾತಿಗೆ ಜಾಗತಿಕ ಮಟ್ಟದಲ್ಲೂ ಕೂಡ ಒಂದು ತೂಕ ಅನ್ನೋದಿದೆ. ಈ ಕಾರಣಕ್ಕಾಗಿಯೇ ಈಗ ಪಾಕಿಸ್ತಾನ ಅಮೆರಿಕ ಮತ್ತು ಇರಾನ್ನ ನಡುವೆ ಮಧ್ಯಸ್ಥಿಕೆಯನ್ನು ವಹಿಸಿದ್ರು ಕೂಡ ಅದು ಯಶಸ್ವಿಯಾಗಿಲ್ಲ. ಹೀಗಾಗಿ ಭಾರತಕ್ಕೆ ಜಾಗತಿಕ ಮಟ್ಟದಲ್ಲಿರ್ತಕ್ಕಂಥ ಶಕ್ತಿ ಮತ್ತು ಸಾಮರ್ಥ್ಯ ಮತ್ತು ಅದರ ತೂಕ, ಜೊತೆಗೆ ರಾಜತಾಂತ್ರಿಕವಾಗಿರ್ತಕ್ಕಂಥ ಅನುಭವ, ಈ ಎಲ್ಲ ಕಾರಣದಿಂದಾಗಿ ಈಗ ಒಂದು ಲಾಂಗ್ ಟರ್ಮ್ನಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಮಧ್ಯಸ್ಥಿಕೆಯನ್ನು ಭಾರತ ವಹಿಸಬಹುದು ಅನ್ನುವ ಅಭಿಪ್ರಾಯವನ್ನು ರಷ್ಯಾದ ವಿದೇಶಾಂಗ ಸಚಿವ ಸರ್ಗೆ ಲಾವ್ರೋವ್ ಅವರು ಹೇಳಿದ್ದಾರೆ. ಈಗ ದೆಹಲಿನಲ್ಲಿ ಬ್ರಿಕ್ಸ್ ರಾಷ್ಟ್ರಗಳ ವಿದೇಶಾಂಗ ಸಚಿವರ ಸಮಾವೇಶ ನಡೀತಾ ಇತ್ತು. ಅದರ ಮುಕ್ತಾಯದ ಸಂದರ್ಭದಲ್ಲಿ ಸರ್ಗೆ ಲಾವ್ರೋವ್ ಅವರು ಈ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಮುಖ್ಯವಾಗಿ ಪಾಕಿಸ್ತಾನ ಮಧ್ಯಸ್ಥಿಕೆಯನ್ನು ವಹಿಸಿದ್ರು ಕೂಡ ಅಮೆರಿಕ ಮತ್ತು ಇರಾನ್ ನಡುವಿನ ವಿವಾದವನ್ನ, ಯುದ್ಧವನ್ನ ಬಗೆಹರಿಸಲಿಕ್ಕೆ ಸಾಧ್ಯವಾಗಿಲ್ಲ ಮತ್ತು ಅದಕ್ಕೆ ಅಂತ್ಯವನ್ನು ಆಡಲಿಕ್ಕೆ ಸಾಧ್ಯವಾಗಿಲ್ಲ. ಹಾಗಾಗಿ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧದಲ್ಲಿ ಪಾಕಿಸ್ತಾನದ ಮಧ್ಯಸ್ಥಿಕೆ ವಿಫಲವಾಗಿದೆ. ಈ ಕಾರಣಕ್ಕಾಗಿ ಒಂದು ಜಾಗತಿಕವಾಗಿ ಶಕ್ತಿಶಾಲಿ ರಾಷ್ಟ್ರ ಅಥವಾ ಎರಡೂ ರಾಷ್ಟ್ರಗಳು ಕೂಡ ಯಾವುದಾದ್ರೂ ಒಂದು ದೇಶದ ಮಾತನ್ನು ಕೇಳುತ್ತೆ, ಅದರದ್ದು ಭಾರತದ ಮಾತನ್ನು ಕೇಳ್ತವೆ. ಆ ಕಾರಣಕ್ಕಾಗಿ ಭಾರತ ಈಗ ಎರಡೂ ರಾಷ್ಟ್ರಗಳ ನಡುವೆ ಇದ್ದಿರತಕ್ಕಂತಹ ಒಂದು ಸ್ನೇಹ ಸಂಬಂಧ, ಬಾಂಧವ್ಯವನ್ನು ಬಳಸಿಕೊಂಡು ಈ ಎರಡೂ ರಾಷ್ಟ್ರಗಳ ನಡುವೆ ಮಧ್ಯಸ್ಥಿಕೆಯನ್ನು ವಹಿಸಬೇಕು ಮತ್ತು ಯುದ್ಧವನ್ನು ನಿಲ್ಲಿಸುವಂಥ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು. ಭಾರತಕ್ಕೆ ಈ ಒಂದು ಜಾಗತಿಕವಾಗಿ ರಾಜತಾಂತ್ರಿಕತೆಯಲ್ಲೂ ಕೂಡ ಒಂದು ಉತ್ತಮವಾದಂಥ ಅನುಭವ ಇದೆ ಮತ್ತು ಎರಡು ವೈರಿ ರಾಷ್ಟ್ರಗಳ ನಡುವೆ ಕೂಡ ಉತ್ತಮವಾದಂಥ ಬಾಂಧವ್ಯವನ್ನು ಹೊಂದಿದೆ. ಈ ಕಾರಣಕ್ಕಾಗಿಯೇ ಭಾರತ ಒಂದು ಲಾಂಗ್ ಟರ್ಮ್ನಲ್ಲಿ ಈ ಮಧ್ಯಸ್ಥಿಕೆಯನ್ನು ವಹಿಸಬೇಕು ಅಂತೇಳಿ ರಷ್ಯಾದ ವಿದೇಶಾಂಗ ಸಚಿವ ಸರ್ಗೆ ಲಾವ್ರೋವ್ ಅವರು ದೆಹಲಿನಲ್ಲಿ ಹೇಳಿದ್ದಾರೆ. ಆದರೆ ಈಗ ಭಾರತ ಈ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಈಗಾಗಲೇ ಚರ್ಚೆಯನ್ನು ಕೂಡ ನಡೆಸಿದೆ. ಇದನ್ನು ನಮ್ಮ ಭಾರತದ ವಿದೇಶಾಂಗ ಸಚಿವ ಜಯಶಂಕರ್ ಅವರು ದಲ್ಲಾಳಿ, ಪಾಕಿಸ್ತಾನ ಸುಮಾರು 30-40 ವರ್ಷಗಳಿಂದ ಈ ದಲ್ಲಾಳಿತನವನ್ನೇ ಮಾಡ್ಕೊಂಡು ಬಂದಿದೆ. ಭಾರತ ಆ ರೀತಿಯಾದಂಥ ದಲ್ಲಾಳಿತನವನ್ನು ಮಾಡೋದಿಲ್ಲ ಎರಡು ದೇಶಗಳ ಮಧ್ಯೆ ಅನ್ನೋ ಒಂದು ನಿಲುವನ್ನು ತೆಗೆದುಕೊಂಡಿದೆ. ಈ ಹಿಂದೆ ಭಾರತವೇ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧವನ್ನು ನಿಲ್ಲಿಸುವಂಥ ನಿಟ್ಟಿನಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿದ್ರೆ ಭಾರತಕ್ಕೂ ಕೂಡ ಒಂದು ಕ್ರೆಡಿಟ್ ಬರುತ್ತೆ. ಭಾರತ ಈ ಒಂದು ಮಧ್ಯಸ್ಥಿಕೆಯನ್ನು ವಹಿಸಬೇಕು ಅನ್ನೋ ಒಂದು ಚರ್ಚೆಗಳು ಕೂಡ ಭಾರತದಲ್ಲಿ ನಡೆದಿದ್ದು. ಆದರೆ ಇದನ್ನು ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ತಳ್ಳಹಾಕಿದೆ. ಈ ಎರಡೂ ದೇಶಗಳ ನಡುವೆ ಯುದ್ಧವನ್ನು ನಿಲ್ಲಿಸತಕ್ಕಂಥ ದಲ್ಲಾಳಿತನವನ್ನು ನಾವು ಮಾಡೋದಿಲ್ಲ, ಇದು ದಲ್ಲಾಳಿತನ ಅಂತೇಳಿ ಭಾರತದ ವಿದೇಶಾಂಗ ಸಚಿವ ಜಯಶಂಕರ್ ಅವರು ಹೇಳಿದ್ದಾರೆ. ಈಗ ರಷ್ಯಾ ಕೂಡ ಭಾರತಕ್ಕೆ ಒಂದು ಸ್ನೇಹಿ ರಾಷ್ಟ್ರ, ಯಾವಾಗಲೂ ಕೂಡ ಸಂಕಷ್ಟದ ಕಾಲದಲ್ಲಿ ಭಾರತದ ಬೆಂಬಲಕ್ಕೆ ನಿಂತಿರ್ತಕ್ಕಂಥ ರಾಷ್ಟ್ರ. ಹಾಗಾಗಿ ಈಗ ರಷ್ಯಾದ ಮಾತನ್ನ ಏನಾದರೂ ಕೂಡ ಕೇಳಿ ಭಾರತ ತನ್ನ ನಿಲುವಿನಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳುತ್ತಾ ಹೇಗೆ ಅನ್ನೋದನ್ನು ನೋಡಬೇಕಾಗುತ್ತೆ. ಈಗ ದೆಹಲಿನಲ್ಲಿ
ನಡೆದಂತಹ ಬ್ರಿಕ್ಸ್ ರಾಷ್ಟ್ರಗಳ ವಿದೇಶಾಂಗ ಸಚಿವರ ಸಮ್ಮೇಳನದಲ್ಲೇ ಈ ಒಂದು ಮಾತನ್ನ ಸೆರ್ಗೊಯ್ ಲಾವ್ರವ್ ಅವರು ಕೂಡ ಹೇಳಿದ್ದಾರೆ. ಇವತ್ತು ಬ್ರಿಕ್ಸ್ ರಾಷ್ಟ್ರಗಳ ಸಮ್ಮೇಳನದಲ್ಲೂ ಕೂಡ ಮುಖ್ಯವಾಗಿ UAE ಮತ್ತು ಇರಾನ್ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಹೊರ್ಮುಜ್ ಜಲಸಂಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಿನ ಚಕಮಕಿ ಕೂಡ ಎರಡು ರಾಷ್ಟ್ರಗಳ ಮಧ್ಯೆ ಕೂಡ ನಡೆದಿದೆ. ವಿದ್ಯಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.